ಅವರೆಲ್ಲ ಫುಲ್ಲು ಭಯ ಪಟ್ಕೊಂಡ್ಬಿಟ್ಟಿದ್ದಾರೆ. ನಿಶಾ ಅವ್ರಿಗೆ ಏನಾಗಿದೆ, ನಿಶಾ ಅವ್ರನ್ನ ತೋರಿಸಿ. ನಾನು ಒಬ್ಳಿಗಲ್ಲ, ಫ್ಯಾಮಿಲಿಲಿ ಇರೋರು ಎಲ್ರಿಗೂ ಕೇಳ್ತಾ ಇದ್ದಾರೆ ಅಲ್ವಾ. ನೀನೊಂದು ಹಾಯ್, ನೀನೊಂದು ನಗು. ಕರೆಕ್ಟಾಗಿ ನಮಗೆ ಈ ಥರ ದಿಶಿನ ವಿಷಯ ಗೊತ್ತಾಗಿದ್ದ ದಿನನೇ ಲಕ್ಕಿನೂ ಕಾಣಿಸ್ತಾ ಇಲ್ಲ ಅವತ್ತಿಂದನೂ. ಅವತ್ತು ಹಿಂದಿನ ದಿನ ಏನೋ ರಾತ್ರಿ, ಅಂದರೆ 24th ರಾತ್ರಿ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಸಾಕಷ್ಟು ಜನ ಅಲ್ಲ, ನಮ್ಮನ್ನು ಪ್ರೀತಿ ಮಾಡೋ ಜನ ನೀವೆಲ್ಲರೂ ಎಲ್ಲ ಕಡೆನೂ ಮಧು ಅಕ್ಕ ಹೇಗಿದ್ದಾರೆ, ನಿಶಾ ಅವ್ರು ಹೇಗಿದ್ದಾರೆ, ತೋರಿಸಿ ಅಂತೆಲ್ಲ ಕೇಳ್ತಾ ಇದ್ರಿ. ಸೊ ನಿಮ್ಮೆಲ್ಲರ ಮೆಸೇಜಸ್, ಕಾಳಜಿ, ಪ್ರೀತಿಗೆ ವಿ ಆರ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಹಾರ್ಟ್ ಈಸ್ ಸೋ ಫುಲ್. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿಗೆ 8 or 9 days ಆಯಿತು ಆ ಒಂದು ಇನ್ಸಿಡೆಂಟ್ ಆಗಿ. ಸೊ ಸ್ಲೋಲಿ ಅದರಿಂದ ಆಚೆ ಬರೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇನ್ನು ನಾನು ಹಂಗೆ ಇದ್ಬಿಟ್ರೆ ಇನ್ನು ನಮ್ಮ ನಿಶನ್ನ ಇನ್ನೂ ಕುಗ್ಬಿಡ್ತಾಳೆ ಅಂದ್ಬಿಟ್ಟು ಆದಷ್ಟು ನಾನು ಅವಳ ಮುಂದೆ ಆರಾಮಾಗೇ ಇದ್ದೀವಿ. ಎಲ್ಲರೂ ನಮ್ಮ ಮನೇಲಿ ಎಲ್ಲರೂ ಅವಳ ಮುಂದೆ ಆರಾಮಾಗೇ ಇದ್ದೀವಿ. ಸೊ ನಾನು ಹಿಂಗೆ ಇದ್ಬಿಟ್ರೆ ಅವಳ ಮೂಡು ಹಂಗೆ ಇರುತ್ತೆ ಅಂದ್ಬಿಟ್ಟು. ಆ್ಯಂಡ್ ಆಲ್ಸೋ ನೀವು ಎಷ್ಟು ಜನ ಕೇಳಿದ್ರಿ, ಪ್ಲೀಸ್ ವಿಡಿಯೋ ಮಾಡಾಕಿ, ನಿಶಾ ಅವ್ರು ಹೇಗಿದ್ದಾರೆ ತೋರಿಸಿ ಅಂತ. ಸೊ ಅದಕ್ಕೋಸ್ಕರ ಇವತ್ತಿಂದ ನಾನು ನಾರ್ಮಲ್ ಆಗಲಿ ಎಲ್ಲನೂ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಆಲ್ರೆಡಿ 6 ಗಂಟೆ ಆಗೋಗ್ಬಿಟ್ಟಿದೆ ಟೈಮು. ಸೊ ಸ್ಟಾರ್ಟ್ ಮಾಡಿದ್ದೀನಿ, ನೋಡೋಣ ಏನೇನಾಗಿದೆ ಈ ಒಂದು ವಿಡಿಯೋದಲ್ಲಿ ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಜನ ನಮ್ಮನ್ನ ಕಾಳಜಿಯಿಂದ ಕೇಳಿದ್ದೀರಾ, ಪ್ರೀತಿ ಕೊಟ್ಟಿದ್ದೀರಾ. ಸೊ ಫಾರ್ ದ್ಯಾಟ್ ಅಗೇನ್ ನಾನಾಗಲಿ ನಿಶಾ ಆಗಲಿ ಥ್ಯಾಂಕ್ ಯು ಸೋ ಮಚ್. ನಿಶಾ ವಿಲ್ ಬಿ ಬ್ಯಾಕ್ ಆ್ಯಂಡ್ ಶಿ ವಿಲ್ ಬಿ ಫೈನ್. ಸ್ವಲ್ಪ ಟೈಮ್ ಬೇಕು ಅವಳಿಗೆ. ಸೊ ನಾನಿದ್ದೀನಿ, ಎಲ್ಲ ಸರಿ ಮಾಡ್ತೀನಿ. ಸೊ ಥ್ಯಾಂಕ್ ಯು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸ್ಟ್ರೈಟ್ ಅವೇ ನಾನು ಮೇಲೆ ಬಂದೆ. ನಮ್ಮ ಯಜಮಾನ್ರನ್ನ ಒಂದು ಸಲ ತೋರಿಸೋಣ ಅಂದ್ಬಿಟ್ಟು. ಹಾಯ್, ಎಲ್ರಿಗೂ ಹಾಯ್ ಮಾಡಿ, ಸೌಂಡ್ ಆಫ್ ಮಾಡಿ. ಹಾಯ್. ಏನು ಒಬ್ಬರೇ ಜಿಮ್ ಮಾಡ್ತಾ ಇದ್ದೀರಾ? ಮಾರ್ನಿಂಗ್ ಸೆಷನ್ ಎಲ್ಲ ಅವ್ರದ್ದು ಮುಗೀತು, ವಿನೋದ್ ಮತ್ತು ಮುತ್ತಣ್ಣ, ಅಭಿ ಅವ್ರದ್ದೆಲ್ಲ. ಇವರೆಲ್ಲ ಡೈಲಿ ಜಿಮ್ ಮಾಡ್ತಾ ಇದ್ದಾರೆ ಗೈಸ್. ಇಲ್ಲಿ ನೋಡಿ. ಸೊ ಅಲ್ಲಿ ನೋಡಿ, ಏನದು ಅದೇನೇನೋ ಇಟ್ಟಿದ್ದಾರೆ, ಏನೋ ವೇ ಪ್ರೋಟೀನ್ಸು, ಡಂಬಲ್ಸು ಅದೆಲ್ಲ. ಇನ್ನೂ ಇಲ್ಲಿ ಮಷಿನ್ಸ್ ಎಲ್ಲ ಸಾಕಷ್ಟು ಬರುತ್ತಂತೆ ಅಲ್ವಾ. ಇವಾಗ ಮಾರ್ನಿಂಗ್ ಈವ್ನಿಂಗ್ 2 ಟೈಮೂ ಥ್ರೆಡ್ಮಿಲ್ ಮಾಡ್ತಾಯಿದ್ದಾರೆ. ಇವಾಗ ನೋಡಿ ಸನ್ಸೆಟ್ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಸೊ ಸೊ ನಿಶಾ ಕೆಳಗಿದ್ದಾಳ. ರೂಮಲ್ಲಿ ನೋಡದೆ ಇರಲಿಲ್ಲ ಅವಳು, ಮೇ ಬಿ ಕೆಳಗಡೆ ಅಜ್ಜಿ ಜೊತೆ ಇದ್ದಾಳೆ ಅನಿಸುತ್ತೆ. ಹೋಗ್ಲಾ? ಬಾಯ್, ಕ್ಯಾರಿ ಆನ್. ಹಾಯ್, ಏನು ಮಾಡ್ತಾಯಿದ್ದೀರಾ? ಗುಂಡ ಚಂಪುಗೆ ಅನ್ನ ಮಾಡ್ತಾಯಿದ್ದಾರೆ. ಸಂಜೆ ಆಯಿತು ಅಂದರೆ ಮಂಗಳಮ್ಮನ ಕೆಲಸ ಗುಂಡ ಚಂಪುಗೆ ಅನ್ನ ಮಾಡೋದು. ಹಾಯ್, ಎಲ್ಲರೂ ಕೇಳ್ತಾ ಇದ್ದಾರೆ, ಏನಾದರೂ ಮಾತಾಡಿ. ಹಾಯ್ ಮಾಡಿ ಎಲ್ರಿಗೂ, ಹೇಳಿ ಏನಾದರೂ. ಎಷ್ಟು ಜನ ಕೇಳ್ತಾರೆ, ಇರೋಜಿ ಒಂದು ನಿಮಿಷ. ಎಷ್ಟು ಜನ ಕೇಳ್ತಾ ಇದ್ದಾರೆ ನಿಶಾ ಅವ್ರನ್ನ ತೋರಿಸಿ, ಇಲ್ಲಾಂದರೆ ಮನೆ ಹತ್ರನೇ ಹುಡ್ಕೊಂಡು ಬರ್ತೀವಿ ಅಂತ. ಹಾಯ್ ಮಾಡಿ ಎಲ್ರಿಗೂ. ನಿನ್ನ ಪ್ರೀತಿಸೋ ಜನ ಎಷ್ಟು ಜನ ಅವರೇ, ಅವ್ರ ಮುಂದೆ ಅಳಬಾರ್ದು ಅವ್ರನ್ನೆಲ್ಲ ಅಲ್ವಾ ಗೈಸ್. ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಬೇಕು ಇನ್ಮೇಲಿಂದ ನಮ್ಮ ನಿಶಾ ಅಲ್ವಾ. ಹಾಂ, ಹಾಯ್ ಮಾಡು. ನಾನು ಆರಾಮಾಗಿದ್ದೀನಿ ಅಂತ ಹೇಳು. ಅವರೆಲ್ಲ ಫುಲ್ಲು ಭಯ ಪಟ್ಕೊಂಡ್ಬಿಟ್ಟಿದ್ದಾರೆ. ನಿಶಾ ಅವ್ರಿಗೆ ಏನಾಗಿದೆ, ನಿಶಾ ಅವ್ರನ್ನ ತೋರಿಸಿ. ನಾನು ಒಬ್ಳಿಗಲ್ಲ, ಫ್ಯಾಮಿಲಿಲಿ ಇರೋರು ಎಲ್ರಿಗೂ ಕೇಳ್ತಾ ಇದ್ದಾರೆ ಅಲ್ವಾ. ನೀನೊಂದು ಹಾಯ್, ನೀನೊಂದು ನಗು ಅವ್ರಿಗೆ ರಿಲ್ಯಾಕ್ಸ್ ಫೀಲ್ ಕೊಡುತ್ತೆ, ನಮಗೂ ಕೊಡುತ್ತೆ. ಹಾಯ್ ಗೈಸ್ ಅಲ್ಲೋ, ಹಾಯ್ ಗೈಸ್ ಅಂತೀಯಲ್ಲ ಹಂಗೆ. ಹಾಯ್, ನಾನು ನಿಮ್ಮ ನಿಶಾ, ಆರಾಮಾಗಿದ್ದೀನಿ ಅಲ್ವಾ ಸತಿ? ಸ್ವಾತಿ ಇಲ್ಲಿದ್ದಾಳೆ. ಹಾಯ್ ಮಾಡಿಸುತ್ತೆ. ಹಾಂ, ಏನಾದರೂ ಹೇಳೋದಿದೆಯೇ? ಎಲ್ಲರೂ ಕೇಳ್ತಿದ್ದಾರೆ. ಹಾಂ, ಎಷ್ಟು ದಿನ ಅಂತ ಅಳ್ತೀಯ ಹೇಳು, ಮಾತಾಡು ಅವ್ರ ಹತ್ರ. ಅಷ್ಟು ಜನ ಕೇಳ್ತವ್ರೆ
ಎಲ್ಲ ಕಡೆನೂ ನಿಶಾ ಅಕ್ಕನ್ ತೋರಿಸಿ ಹೆಂಗಿದ್ದಾರೆ. ಬ್ಲಾಗಲ್ಲೂ ಹೋಗ್ಬಿಟ್ಟು ಕಮೆಂಟ್ ಮಾಡ್ತವ್ರೆ, ಹೆಂಗಿದ್ದಾರೆ ಅವ್ರಿಗೋಸ್ಕರನೇ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಚೆನ್ನಾಗಿದ್ದಾಳೆ. ಹಾಂ, ಎಲ್ಲರೂ ಹೇಳಿ ಸ್ವಲ್ಪ ಆರಾಮಾಗಿ ನಿಶಾ ಅಕ್ಕ ಕಮ್ ಬ್ಯಾಕ್ ಅಂತ ಎಲ್ಲ ಕಮೆಂಟ್ ಹಾಕಿ. ಹಾಂ, ಯಾವಾಗ ಕಮ್ ಬ್ಯಾಕ್ ಆಗೋದು? ಆದಷ್ಟು ಬೇಗ ನೋಡ್ತೀನಿ ಯಾವಾಗ ಅಂತ. ಮಾತಾಡು. ಓಕೆ ಗೈಸ್, ಬಾಯ್ ಅಂದ್ಬಿಡು. ಸಿಗ್ತೀನಿ. ಯಾವಾಗ ಡೇಟ್ ಕೇಳ್ತಾರೆ, ನನ್ನ ಕೇಳ್ತಾರೆ. ಯಾವಾಗ ಸಿಗ್ತಾರೆ ನಿಶಾ ಅವರು ಅಂತ ನನ್ನ ಕೇಳ್ತಾರೆ. ಡೇಟ್ ಹೇಳ್ಬಿಡಪ್ಪ, ನಂಗೆ ಗೊತ್ತಿಲ್ಲ. ನನ್ನ ಕೇಳ್ಬಿಡಿ ಗೈಸ್, ಅವ್ರನ್ನೇ ಕೇಳ್ಕೊಳ್ಳಿ ಡೈರೆಕ್ಟಾಗಿ. ಮಾಡ್ತೀನಿ ಗೈಸ್ ವಿಡಿಯೋಸ್. ನಿಮಗೋಸ್ಕರ ಮಾಡ್ತೀನಿ ವೀಡಿಯೋಸ್ ಅಂತಲ್ಲ, ನೀವು ಫಸ್ಟ್ ಆರಾಮಾದ್ಮೇಲೆ ವೀಡಿಯೋಸ್ ಮಾಡು ಅಲ್ವಾ? ಅಷ್ಟೇ ಬೇಕಾಗಿರೋದು. ಫಸ್ಟು ಆರಾಮಾಗಬೇಕು. ಆರಾಮಾಗಿದ್ದಾಳೆ, ಶಿ ಇಸ್ ಫೈನ್. ನಾವು ಸುಮ್ಮನೆ ವಾಕ್ ಕರ್ಕೊಂಡು ಹೋಗೋಣ ಗುಂಡ ಚಂಪುನ ಅಂತ ನಾನೇ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರಿಗೂ ಗುಂಡ ಚಂಪುಗೂ ಮನೇಲೇ ಇದ್ದು ಬೇಜಾರಾಗ್ಬಿಟ್ಟಿರುತ್ತೆ. ಅವ್ರ ಜೊತೆಗೆ ಇಲ್ಲಿ ನೋಡಿ ಇದೆರಡು ಇದೊಂದು. ಹಾಯ್ ಹೇಗಿದ್ದೀರಾ? ನಿನ್ನ ಹೆಸರು ಕರಿಯಾ? ನಿನ್ನ ಹೆಸರು ಕೆಂಚ. ಹೊಡಿಯಲ್ಲ, ಬರವ ಇಲ್ಲಿ ಅವರಲ್ಲಿ ವಾಕ್ ಕರ್ಕೊಂಡು ಹೋಗ್ತವ್ರೆ ಗುಂಡ ಚಂಪುನ. ಆಲ್ಮೋಸ್ಟ್ ರಾತ್ರಿನೇ ಆಗೋಯ್ತು ಗೈಸ್. ಓನ್ ಮಕ್ಕಳಾ, ಏನು ಬೇಕ್ರೋ? ಒಂದು 2-3 ಸಲ ಪೆಡಿಗ್ರಿ ಹಾಕ್ಬಿಟ್ಟಿದ್ವಿ ನೋಡಿ, ಹಿಂದೆ ಬರ್ತಾವೆ ಪಾಪ. ಬಂಗಾರೀಸ್ ಬನ್ನಿ, ಅವರಿಬ್ರು ಸರಿ ಇಲ್ಲ, ಬೊಗಳ್ತಾರೆ. ನಿಮ್ಮಿಬ್ರಿಗೆ ಬಂದ್ರವ, ನೀವು ನಡೀರಿ ನೀವು. ಹಾಯ್ ಸ್ವಾತಿ. ಏನು ಮಾಡ್ತಾ ಇದ್ದೀರಾ? ಮುದ್ದೆ ಮಾಡುತ್ತಿದ್ದಾಳೆ ಸ್ವಾತಿ. ಬಿಸಿ ಐತೆ, ಮಾಡಿ. ನಿಮ್ಮ ಸ್ಟೈಲ್ ನಿಮಗೆ ಸರಿ. ನಾವೆಲ್ಲ ಏನು ಕೋಲಲ್ಲಿ ಮಾಡೋದು, ನಮ್ಗೆ ಈ ಥರ ಸೌಟಲ್ಲಿ ಮಾಡೋಕ್ಕೆ ಬರೋಲ್ಲ. ಕೋಲ್ ಸಿಗಲಿಲ್ಲ. ಕೋಲು ಅಲ್ಲಿದೆ. ಎತ್ಸಲ್ಲ ನನಗೆ. ಹೆಂಗೆ ಕಟ್ತಾಳೆ ನೋಡೋಣ ಇರಿ, ಕಾದು ನೋಡ್ತಾ ಇರಿ ಹೆಂಗೆ ಕಟ್ತಾಳೆ ಅಂತ ಅಂದ್ಬಿಟ್ಟು. ಸ್ವಾತಿ ಮಾಡು ಹಿಂಗೆ, ಅದು ಇದಾಗಬೇಕು. ಇದೆಲ್ಲ ನಾನು ಈಗ ಅಂದರೆ ಒಂಥರ ಒಂದು ಸೆಟಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನನ್ನ ಹತ್ರ ಒಂದು ರೆಫರೆನ್ಸ್ದು ಒಂದು ಫೋಟೋ ಇತ್ತು, ಬುಕ್ ಮಾಡಿ ಆಗಲೇ ಒಂದು 15 ಡೇಸ್ ಮೇಲಾಗಿತ್ತು. ಬಂದು ಎಲ್ಲ ಅನ್ಬಾಕ್ಸಿಂಗ್ ಮಾಡಿ ಹಂಗೆ ಇಟ್ಟಿದ್ದೀವಿ, ಇನ್ನೇನು ಸೆಟಪ್ ಮಾಡಿಲ್ಲ. ಬಂದಾಗಲೇ 4-5 ಡೇಸ್ ಆಯಿತು. ಸೊ ಇಲ್ಲಿಗೆ ನಾನು ಮಾಡಿರೋದು. ಓಕೆನಾ, ಇದನ್ನು ತೆಗೆದುಬಿಡ್ಬೇಕು. ಇದು ತೆಗೆದುಬಿಟ್ಟು ಇದನ್ನು ಇಲ್ಲಿ ಹ್ಯಾಂಗ್ ಮಾಡಿ, ಪ್ಲ್ಯಾಂಟ್ಸ್ ಎಲ್ಲ ಹಿಂಗೆ ಬರುತ್ತೆ. ಆಮೇಲೆ 2 ಚೇರ್ಗೆ ಮತ್ತು ಒಂದು ಮ್ಯಾಟು, ಆ ಥರ ಎಲ್ಲ. ಅದೊಂದು ಚೂರು ತೊಗೊಂಬರ್ತೀರ, ನಾನು ತೋರಿಸ್ತೀನಿ. ಅವರೇ ಇಟ್ಬಿಡಿ, ನೋಡೋಣ ಹೆಂಗೆ ಕಾಣುತ್ತೆ ಅಂತ ಅದು. ಮತ್ತು ಇಲ್ಲಿ ಹ್ಯಾಂಗ್ ಮಾಡೋಕ್ಕೆ, ಈ ವಾಲ್ಗೆಲ್ಲ ಹ್ಯಾಂಗ್ ಮಾಡೋಕ್ಕೆ ಹ್ಯಾಂಗಿಂಗ್ ಪಾಟ್ಸ್ ಎಲ್ಲ ಬುಕ್ ಮಾಡಿದ್ದೆ, ಅದೆಲ್ಲ ಫಿಟ್ ಮಾಡಿಸಿಲ್ಲ. ಆ್ಯಂಡ್ ಆಲ್ಸೋ ಇದು ನಂದು ಬೇರೆ ಇತ್ತು ಕಾನ್ಸೆಪ್ಟು, ಬಟ್ ಇದು ಈ ಥರ ಬಂತು ಬಿದ್ರದು. ನಾನು ಅಂದ್ಕೊಂಡಿದ್ದೆ ಅದೇನಂತಾರಲ್ಲ ಅದನ್ನು, ನಿಮಗೆ ಗೊತ್ತಿಲ್ಲ. ಹಾಂ, ಚೀಲ ಥರ ಏನೋ ಬರುತ್ತೆ ಅಂತ. ಅದು ಈ ಕಡೆ ಹೇಳ್ಬಿಡಿ, ಅಲ್ಲಿಡಿ. ಸೊ ಅಲ್ಲಿಗೆ ಸೆಟಪ್ಪು. ಸೊ ಇಲ್ಲಿ ಇಷ್ಟು, ಆ್ಯಂಡ್ ಇಲ್ಲಿ ಕೆಳಗಡೆ ಅಲ್ಲೂ ಒಂದು ಸೆಟಪ್ ಮಾಡಬೇಕು. ಹಾಂ, ಲಕ್ಕಿದೆ, ಹೇಳೇ ಇಲ್ಲ. ತಗೊಳ್ಳಿ, ಹೇಳ್ತೀನಿ ಅದನ್ನು. ಏನೋ ಗೊತ್ತೇ ಇಲ್ಲ ಗೈಸ್, ಬೇಜಾರು ಮೇಲೆ ಬೇಜಾರು. ಕರೆಕ್ಟಾಗಿ ನಮಗೆ ಈ ಥರ ವಿಷಯ ಗೊತ್ತಾಗಿದ್ದ ದಿನನೇ ಲಕ್ಕಿನೂ ಕಾಣಿಸ್ತಾ ಇಲ್ಲ ಅವತ್ತಿಂದನೂ. ಅವತ್ತು ಹಿಂದಿನ ದಿನ ಏನೋ ರಾತ್ರಿ, ಅಂದರೆ 24th ರಾತ್ರಿ, 25th ರಾತ್ರಿ ಇಲ್ಲಿವರೆಗೂ ನಮ್ಮನೆ ಮೇಲ್ಗಡೆ ಗೇಟ್ವರೆಗೂ 2 ನಾಯಿ ಮಧ್ಯರಾತ್ರಿ ಅಂದರೆ ಒಂದು 11:15 ಲಕ್ಕಿನ ನೋಡಿಬಿಟ್ಟು ಮೇಲಿಂದ ಹತ್ಕೊಂಡು ಬಂದುಬಿಟ್ಟಿದೆ. ಆಮೇಲೆ ನಿಶಾ ಕೆಳಗಡೆ ಊಟ ಮಾಡ್ತಿದ್ಲಂತೆ, ಆಮೇಲೆ ಅವಳು ಓಡಿಸಿದ್ದಾಳೆ. ಅದಾಗಿದ್ದು ನೆಕ್ಸ್ಟ್ ಡೇಯಿಂದನೇ ಲಕ್ಕಿ ಕಾಣಿಸ್ತಾ ಇಲ್ಲ. ಮೇ ಬಿ ಇಲ್ಲ ನಾಯಿ ಅಟ್ಯಾಕ್ ಮಾಡ್ತಾ, ಇಲ್ಲ ಅವ್ನು ಎಲ್ಲೇ ಹೋದ್ರೂ ಆಚೆ ಹೋದ್ರೂ ಬರ್ತಿದ್ದ ಆ ಥರ. ಅಂದರೆ ನನಗನ್ಸುತ್ತೆ ಅವನು ಆಚೆ ಹೋಗಿ ಎಲ್ಲೋ ಮಿಸ್ ಆಗಿದ್ದಾನೆ ಅಂತ, ಆ ಥರ ಅನಿಸ್ತಾ ಇಲ್ಲ. ಮೇ ಬಿ ಎಲ್ಲೋ ನಾಯಿಗೇನೆ ಅಟ್ಯಾಕ್ ಮಾಡಿದೆ. ಈ ರೋಡಲ್ಲಿ ಒಂದು 4-5 ನಾಯಿಗಳಿದೆ. ಮೇ ಬಿ ಅದಾಗಿದೆಯಾ ಇಲ್ಲ ಮಿಸ್ ಆಗಿದ್ದಾನ ಗೊತ್ತಿಲ್ಲ. ನೀವೆಲ್ಲ ನೋಡಿರ್ತೀರಲ್ಲ ಲಕ್ಕಿನ, ಇಲ್ಲಿ ಸುತ್ತಮುತ್ತ
ವಿಜಯನಗರ 4th ಸ್ಟೇಜಲ್ಲಿ ಎಲ್ಲಾದರೂ ನೋಡಿದ್ರೆ ನಮಗೆ ಹೇಳಿ. ಒಂದು ಕತ್ತಲ್ಲಿ ಆರೆಂಜ್ ಕಲರ್ದು ಬೆಲ್ಟ್ ಇದೆ. ಸೊ ಹಿಂದೆಗಡೆ ಅವನಿಗೆ ಏಟಾದಾಗ ನಾವು ಕೂದಲೆಲ್ಲ ಟ್ರಿಮ್ ಮಾಡಿಸಿದ್ವಿ, ಅದೆಲ್ಲ ತೆಗ್ಸ್ಬಿಟ್ಟಿದ್ವಿ. ಸೊ ಅದೆಲ್ಲ ಒಂದು ಚೂರು ಚೂರು ಬೆಳೆದಿದೆ ಅಷ್ಟೇ. ಸೊ ಅದೇ ಥರ ಸೇಮ್ ಒಂದು ಬೆಕ್ಕಿದೆ, ಬಟ್ ಆ ಕಡೆ ಎಲ್ಲೋ ಅದಿನ್ನೂ ಮರಿ, ಆದರೆ ಅದು ಲಕ್ಕಿ ಅಲ್ಲ. ಇವನು ಎಲ್ಲೋದ, ಏನಾಯಿತು, ಬಂದೇ ಇಲ್ಲ. ಆಯಿತು, ಒಂದು 8-9 ಡೇಸೇ ಆಯಿತು, ಬಂದೇ ಇಲ್ಲ. ಸೊ ಹೋಪ್ಫುಲಿ ಅವ್ನು ಬರ್ತಾನೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಅಷ್ಟೇ ಗೈಸ್, ಇವಾಗ ಟೈಮು ಒಂದು 9-9:30 ಆಗಿರ್ಬೋದು. ಸೊ ಇವನ್ನೆಲ್ಲ ಸ್ವಲ್ಪ ಡ್ರಿಲ್ಲೆಲ್ಲ ಮಾಡಿ ಫಿಟ್ ಮಾಡಿಸ್ಬೇಕು. ಸೊ ನಿಶಾ ಈಸ್ ಓಕೆ, ಶಿ ಇಸ್ ಡೂಯಿಂಗ್ ಫೈನ್. ಯಾರು ಏನು ಬೇಜಾರು ಮಾಡ್ಕೊಬೇಡಿ, ಅವಳು ಎಮೋಷ್ನಲ್ ಆದಳು ಅಂತ. ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದ್ಲಲ್ವ, ಆಫ್ಟರ್ ಸೋ ಮೆನಿ ಡೇಸ್. ಅದೆಲ್ಲ ಆದಮೇಲೆ ಸ್ವಲ್ಪ ಭಾವುಕಲಾದ್ಲು ಅಷ್ಟೇ. ಶಿ ವಿಲ್ ಬಿ ಫೈನ್, ಸೂಪರ್ ಆ್ಯಕ್ಟಿವ್ ಆಗಿ ಬರ್ತಾಳೆ ನಿಮ್ಮ ಮುಂದೆ. ಆ್ಯಂಡ್ ಅಷ್ಟೇ. ಸ್ವಾತಿ ಮಾಡಿರೋ ಮುದ್ದೆ, ಅಜ್ಜಿ ಮಾಡಿರೋ ಸಾರು, ಕಾಂಬಿನೇಷನ್ ಅಜ್ಜಿ ಮೊಮ್ಮಗಳದು. ಎಸ್, ನಿಶಾ ಮೇಲ್ಗಡೆ ಹೋದ್ಲು. ಇಷ್ಟೊತ್ತವರೆಗೂ ಇಲ್ಲೇ ಕೆಳಗಡೆನೇ ಕೂತಿದ್ಲು. ಸೊ ಇವಾಗ ಮೇಲ್ಗಡೆ ಹೋದ್ಲು. ನಾನು ಇವಾಗ ಊಟ ಮಾಡ್ಕೊಂಡು ಹೋಗಿ ಪಾಚಿ ಮಾಡಬೇಕು. ಎಲ್ಲರೂ ಊಟ ಮಾಡ್ತಾರೆ 1 by 1 ಇವಾಗ. ಬಟ್ ನಾನೇ ಫಸ್ಟ್ ಊಟ ಮಾಡ್ತಾಯಿದ್ದೀನಿ ಇವತ್ತು. ವಿನೋದ್ ಅವ್ರಿಗೆ ಹುಷಾರಿಲ್ಲ ಗೈಸ್. ಏನು ಹುಷಾರಿಲ್ಲ ವಿನೋದ್? ಹೇಳು ಇರಲಿ. ಅಭಿ ಹೇಳ್ತಾನೆ, ಹೇಳಬಿ. ಗೊತ್ತಿಲ್ಲ. ಗೊತ್ತು ನಿನಗೆ. ನಲ್ಲಿ ಓಪನ್ ಆಗಿಬಿಟ್ಟಿದೆ ವಿನೋದ್ಗೆ. ಕ್ಲೋಸ್ ಮಾಡ್ಸೋಕ್ಕೆ ಮೊಸರನ್ನ ತಿಂತಾ ಇದ್ದಾನೆ. ನಾನು ಹಂಗೆ ಸುಮ್ಮನೆ ತಿಂತಾರೆ. ಇವರಿಬ್ರದ್ದು ವೆಯ್ಟ್ ಗೇನ್ ಡಯಟ್ ಮಾಡ್ತಾ ಇದ್ದಾರಪ್ಪ. ಏನೇನು ಮಾಡ್ತೀರಾ ಹೇಳಿ? ಬೆಳಗ್ಗೆ ಅದೇ ರುಟೀನ್ ಹೇಳ್ರಪ್ಪ ನಿಮ್ಮಿಬ್ರದ್ದು. ಬೆಳಿಗ್ಗೆ 7 ಗಂಟೆಯಿಂದ ಜಿಮ್, ಆಮೇಲೆ ತಿಂಡಿ. ಎಷ್ಟು ಗಂಟೆಗೆ? ಎಷ್ಟು 10:30? 10 ಅಕ್ಕ ಮಾಡಿ 2 ಅವರ್ ವರ್ಕೌಟಾ? ಹಾಂ, ಕೋಚ್ ಫುಲ್ ಸ್ಟ್ರಿಕ್ಟ್ ನಮಗೆ. ಯಾರು ಕೋಚು? ನಿಖಿಲ್ ರವೀಂದ್ರ. ಆಮೇಲೆ ದಿನ ಮತ್ತೆ ಹೋಗಿ ಮಲ್ಕೊಳ್ಳೋದು. ಆಮೇಲೆ ಅಕ್ಕ ಮಾಡಿರೋ ತಿಂಡಿ ತಿನ್ಕೊಂಡು ಫುಲ್ಲು ಕಾಳು ಎಲ್ಲ ಹಾಕಿ ಸಖತ್ತಾಗಿರುತ್ತೆ. ಇವತ್ತು ಉಪ್ಪಿಟ್ಟು ತಿನ್ಲಿಲ್ವೇನೋ ನೀನು? ನಾನೇ ಮಾಡಿದ್ದು. ನಾನು ಮಧ್ಯಾಹ್ನ ಬೆಳಗ್ಗೆ ಇದು ಮಾಡಿದೆ. ಆಮೇಲೆ ಹೋಗಿ ಮತ್ತೆ ಮಲ್ಕೋತಾರೆ ಗೈಸ್. ಆಮೇಲೆ ಮತ್ತೆ ಊಟಕ್ಕೆ ಬರ್ತಾರೆ. ಆಮೇಲೆ ಮಲಗ್ಬೇಕಂತ. ಅಪ್ಪ ಚಿನ್ನು, ನೀನು ಮಲ್ಕೋತಾ ಇದೆಯೇನಪ್ಪ? ನಿಧು ವಸ್ತ್ರ ನೋಡ್ಕೊತಾ ಇದೆಯಲ್ಲಪ್ಪ ನೀನು? ಅಲ್ಲ, ಹೇಳಿದಷ್ಟೇ. ಸ್ನಾನ ಮಾಡ್ತಾ ಇಲ್ಲ, ಹಂಗೆ ಆಫೀಸ್ಗೆ ಹೊರಡೋಗ್ತೀನಿ. ಏಕೆ ಸ್ನಾನ ಮಾಡುವಿನದ? ಅಷ್ಟು ಟೈಮ್ ಇಲ್ಲ ನಿನ್ನ ಹತ್ರ? ಮಧ್ಯಾಹ್ನ ಮಾಡ್ತೀನಿ ಬಂದು ಊಟ ಟೈಮಲ್ಲಿ. ಆಮೇಲೆ ಊಟ ಮಾಡಿ ಸ್ನಾನ ಮಾಡಿ ಹೋಗೋದು. ಇಷ್ಟು ಮಾಡ್ತಾ ಇದ್ದಾರೆ ಇವರಿಬ್ರು ವೆಯ್ಟ್ ಗೈನ್ ಆಗೋಕ್ಕೆ. ನಮ್ಮ ಮುತ್ತಣ್ಣನ ನೋಡ್ಬಿಟ್ರೆ ಕೇಳ್ಬಿಟ್ರೆ ಬೆರ್ಗಾಗೋಯ್ತದ. ಅವ್ರು ಇಲ್ಲ ಊಟಕ್ಕೆ, ಯಾಕಂದರೆ ಅವ್ರಿಗೆ ನೈಟ್ ಮೀಲ್ ಇಲ್ಲ. ಬ್ರೆಡ್ ಪೀನಟ್ ಬಟರ್ ತಿನ್ಕೊಂಡು ಮಲ್ಗೋರೆ ಅಷ್ಟೇ ಗೈಸ್. ಓಕೆ ಗೈಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್, ಮಧುಗೌಡಿಯೋ ಚಾನಲ್, ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಅಗೇನ್. ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ, ಫಾರ್ ದ ಲವ್, ಸಪೋರ್ಟ್ ಆ್ಯಂಡ್ ದ ಕೇರ್. ವಿ ವಿಲ್ ಬಿ ಬ್ಯಾಕ್ ಸೂನ್. ಆ್ಯಂಡ್ ಎಲ್ಲರೂ ಹುಷಾರಾಗಿರಿ. ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.